ಕತೆಯಲ್ಲಿ ಅವನು ಬೆಂಕಿ, ಇವಳು ಬಿರುಗಾಳಿ. ಹಾಗಿದ್ರೆ ಸೆಟ್ಟಲ್ ಯಾರ್ಯಾರು ಏನೇನು? ಬೆಂಕಿ ಬಿರುಗಾಳಿ ಅಷ್ಟೇ ಇದ್ರೂ ಬೆಂಕಿನೂ ಕೌಸ್ತುಭಾನೆ, ಬಿರುಗಾಳಿನೂ ಕೌಸ್ತುಭಾನೆ. ಪ್ರತಿಯೊಬ್ಬರ ಬಾಳಲ್ಲೂ ಮದುವೆ ಅನ್ನೋದು ಎಷ್ಟು ಮುಖ್ಯ? ನಾನು ಹೇಳ್ಬಿಡ್ತೀನಿ. ಮದ್ವೆ ಅನ್ನೋದು ನನಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಸೊ ನಮ್ಮ ಅಪ್ಪ ಅಮ್ಮನ್ ನೋಡಿದಾಗ ಈ ತರ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮನ್ನ ಬೆಳೆಸಿದ್ದಾಗ್ಲಿ, ನಮ್ಮನ್ನ ಸಾಕಿದ್ದಾಗ್ಲಿ, ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಚಿಕ್ಕ ವಯಸ್ಸಲ್ಲಿ ನಾವು ಅವ್ರನ್ನ ಎಷ್ಟೇ ಬೈಕೋಬಹುದು, ಬಟ್ ಇವಾಗ ಅನ್ಸುತ್ತೆ ನಮ್ಮ ಅಮ್ಮನ ತರ ಹೆಂಡತಿ ನನ್ಗೆ ಬರ್ಬೇಕು, ಅಥವಾ ಹೆಣ್ಮಕ್ಳಿಗೆ ಅವ್ರ ಅಪ್ಪನ ತರ ಗಂಡ ಬರ್ಬೇಕು. ಸೊ ಈ ಒಂದು ರಿಲೇಶನ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ನಾನು ಆಕ್ಚುಲಿ ಯಶವಂತ್ ಹೇಳಿದ್ನ ಒಪ್ಕೋತೀನಿ. ಅಲಾಂಗ್ ವಿತ್ ದಟ್ ನನಗೆ ಇನ್ನೊಂದು ಏನು ಅನ್ಸುತ್ತೆ ಅಂದರೆ, ಒಂದು ಸಂಗಾತಿ ಅಂದರೆ ನಮಗೆ ಒಂದು ಎಮೋಷ್ನಲ್ ಸಪೋರ್ಟ್ಗೆ ಒಬ್ರು ಇರ್ತಾರೆ. ಅಂದರೆ ಮದುವೆ ಆದಾಗ ನಾನು ಹೇಳ್ತಾ ಇರೋದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ವಿಷಯಕ್ಕೂ ಓಕೆ ನಂಗೊಬ್ರು ಇದ್ದಾರೆ, ಆ ಫೀಲಿಂಗ್ ಇಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ರೈಟ್ ಪರ್ಸನ್ನ ಚೂಸ್ ಮಾಡಬೇಕು, ಆಗ ಎವ್ರಿಥಿಂಗ್ ವಿಲ್ ಬಿ ರೈಟ್. ಗೌರಿ, ನಿಮಗೆ ಇಷ್ಟ ಇಲ್ಲದಿದ್ರು ಮದುವೆಗೆ ಒಪ್ಕೊಂಡಿರೋದ್ರ ಕಾರಣ ಏನು? ಮದುವೆ ಇಷ್ಟ ಇಲ್ಲದೆ ಇದ್ರು ಒಪ್ಕೊಂಡಿರೋ ಕಾರಣ ಫ್ಯಾಮಿಲಿ. ಶಂಕರ ಗೌರಿನ ತುಂಬ ಪ್ರೀತಿ ಮಾಡ್ತಾನೆ, ಬಟ್ ಶಂಕರನಿಂದ ಇಂಟೆನ್ಷನಲಿ ಆಗಲಿ ಅನ್ಇಂಟೆನ್ಷನಲಿ ಆಗಲಿ ನನ್ನ ಫ್ಯಾಮಿಲಿಗೆ ತುಂಬ ಅವಮಾನ ಆಗ್ತಾ ಇದೆ, ತುಂಬ ಹಿಂಸೆ ಆಗ್ತಾ ಇದೆ. ಸೊ ನನ್ನ ಫ್ಯಾಮಿಲಿ ಖುಷಿಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾನು ಮದುವೆಗೆ ಒಪ್ಕೊಂಡಿರೋದು. ಚಾಕ್ಲೇಟ್ ಹೀರೋ ಫೇಸ್ ಇಟ್ಕೊಂಡಿರೋ ನೀವು ಆಕ್ಷನ್ ಹೀರೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಿ. ಈ ಪಾತ್ರಕ್ಕೆ ಯಾವ ಥರ ತಯಾರಿ ಮಾಡಿದ್ರಿ? ಇನಿಷಿಯಲ್ ಪ್ರಿಪ್ರೇಷನ್ಸ್ ಹೌದು ತುಂಬ ಇತ್ತು. ನನಗೆ ಸ್ವಲ್ಪ ಆ ಹಳ್ಳಿ ಸೊಗಡು ಅನ್ನೋದು, ಆ ನ್ಯಾಚುರಾಲಿಟಿ ತರಬೇಕು, ಇದ್ರ ಮೇಲೆಲ್ಲ ಸ್ವಲ್ಪ ವರ್ಕ್ ಮಾಡಬೇಕಾಯ್ತು. ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದೀನಿ ನಾನು, ಇನ್ನು ಮುಂದೆನೂ ಮಾಡ್ತೀನಿ. ಅದ್ರ ಜೊತೆಗೆ ರಿಯಲ್ ಲೈಫಲ್ಲಿ ನಾನು ತುಂಬ ಆಪೋಸಿಟ್ಟು ಈ ಕ್ಯಾರೆಕ್ಟರ್ಗೆ. ಎಷ್ಟು ಆಪೋಸಿಟ್ ಅಂದರೆ, ಹಾಕೋ ಬಟ್ಟೆಯಿಂದ ಹಿಡಿದು ನಾನು ತುಂಬ ಪ್ಲೇನ್ ಬಟ್ಟೆ, ತುಂಬ ನಾರ್ಮಲಾಗಿ ಹಾಕೋದು. ನನ್ನ ಕೈಗೊಂದು ಉಂಗುರ, ಕತ್ತಿಗೊಂದು ಚೇನು, ಏನೂ ಹಾಕಲ್ಲ ನಾನು. ಸೊ ಅಷ್ಟು ಕಾಂಟ್ರಾಸ್ಟಿಂಗ್ ಇದೆ ನನಗೆ ಈ ಕ್ಯಾರೆಕ್ಟರ್. ಒಬ್ಬ ಆ್ಯಕ್ಟರ್ ಆಗಿ ನನಗೆ ಈ ಅವಕಾಶ ಸಿಕ್ಕಿದ್ದು ಅಥವಾ ಈ ಪಾತ್ರ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಯಾಕೆಂದರೆ ಆ ಕಂಫರ್ಟ್ ಝೋನಿಂದ ಅಥವಾ ಆ ಇದರಿಂದ ಹೊರಗಡೆ ಬಂದು ಮಾಡ್ತಾ ಇದ್ದೀನಿ. ನನಗೆ ಪ್ರತಿದಿನ ನನಗೇನಾದರೂ ಒಂದು ಹೊಸದಾಗಿ ಮಾಡೋದಕ್ಕಿರುತ್ತೆ. ಪ್ರತಿದಿನ ಆ್ಯಂಟಿಸಿಪೇಟ್ ಮಾಡ್ತೀನಿ, ನನಗೆ ನೆಕ್ಸ್ಟ್ ಯಾವ ಸೀನ್ ಬರುತ್ತೆ, ಅದನ್ನು ಹೇಗೆ ಮಾಡ್ಬೋದು. ಇವಾಗ ಇನ್ನೂ ನಂದು ಗೌರಿದು ಟ್ರ್ಯಾಕ್ ಶುರುವಾಗಿಲ್ಲ. ನಮ್ಮಿಬ್ರು ಟ್ರ್ಯಾಕ್ ಶುರು ಆದಮೇಲೆ ನಮ್ಮಿಬ್ರು ಇದು ಬರುತ್ತೆ, ಗೌರಿ ಕ್ಯಾರೆಕ್ಟರೈಸೇಷನ್ ಏನು ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗುತ್ತೆ. ನಂದು ನನ್ನ ಮಾಮ ಇದೊಂದು ಬೆಳ್ಳುಳ್ಳಿ ಸೀನ್ಸು ಇದೆಲ್ಲ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ, ನೋಡಿ.